ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ಯೋಚನೆ ಮಾಡಿ, ನಾವು ಇನ್ಶೂರೆನ್ಸನ್ನು ಪಡೆಯೋದು, ವಿಮೆಯನ್ನು ಪಡೆಯೋದು ನಮ್ಮ ನಿಧನದ ನಂತರ, ನಮ್ಮ ಅಕಾಲ ಮೃತ್ಯುವಿನ ನಂತರ ನಮ್ಮ ಕುಟುಂಬಕ್ಕೆ ರಕ್ಷಣೆ ಒದಗಿಸಲಿಕ್ಕೆ. ಆದ್ದರಿಂದ ನಮ್ಮ ಮೊಟ್ಟ ಮೊದಲ ಆದ್ಯತೆ ನಮ್ಮ ಜೀವ ವಿಮೆ, ನಮ್ಮ ಜೀವವನ್ನು ವಿಮೆಗೊಳಿಸಿಕೊಳ್ಳುವುದು ಇನ್ಶೂರೆನ್ಸ್ನ ಕೆಲಸ. ಇದಕ್ಕೆ ಅತ್ಯಂತ ಯೋಗ್ಯವಾದಂಥದ್ದು ಇರುವಂಥ ಪಾಲಿಸಿ ಅಂತಂದರೆ ಟರ್ಮ್ ಪ್ಲ್ಯಾನ್ ಅಂತಾರೆ. ಈ ಟರ್ಮ್ ಪ್ಲ್ಯಾನ್ನ ಭಾಳ ಮುಖ್ಯವಾದಂಥ ಫೀಚರ್ ಏನಂದರೆ ಅತಿ ಕಡಿಮೆ ಪ್ರೀಮಿಯಮ್ಮು, ಅತಿ ಹೆಚ್ಚು ವಿಮಾ ರಕ್ಷಣೆ. ಬೈ ಚಾನ್ಸ್ ನಾನು ದುಡ್ಡು ಮಾಡಿಬಿಟ್ಟೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ನನಗೆ ಇನ್ಶೂರೆನ್ಸ್ನ ಅಗತ್ಯ ಇಲ್ಲ ಅಂತ ತೀರ್ಮಾನ ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ನೀವು ಟರ್ಮ್ ಪ್ಲ್ಯಾನ್ನ ನಿಲ್ಲಿಸಿಬಿಡಬಹುದು. 10 ಲಕ್ಷ ರೂಪಾಯಿಯ ಟರ್ಮ್ ಪ್ಲ್ಯಾನನ್ನು ನೀವು ಪಡೆದರೆ ನೀವು ಕಟ್ಟಬೇಕಾದ ಮಾಸಿಕ ಅಥವಾ 3 ತಿಂಗಳ ಕಂತು ಕೇವಲ 10,000 ರೂಪಾಯಿ ಆಗಿರುತ್ತೆ. ಅದೇ ಬೇರೆ ಪಾಲಿಸಿಯನ್ನು ನೀವು ತೆಗೆದುಕೊಂಡಾಗ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ಗೆ ಕನಿಷ್ಠವೆಂದರೂ 50,000 ರೂಪಾಯಿ ನೀವು ಪ್ರೀಮಿಯಂ ಕಟ್ಟಬೇಕಾಗತ್ತೆ. ಟರ್ಮ್ ಪ್ಲ್ಯಾನಲ್ಲಿ ಅದು ನಿಮಗೆ ದುಡ್ಡನ್ನು ಆದಾಯ ಮಾಡಿಕೊಡುವುದಿಲ್ಲ, ಆದರೆ ನಿಮ್ಮ ನಿಧನಾನಂತರ ನಿಮ್ಮ ಕುಟುಂಬಕ್ಕೆ ಒಟ್ಟು ಮೊತ್ತವನ್ನು ಕೊಡುವಂಥ ಅಭೂತಪೂರ್ವವಾದಂಥ ಜೀವ ವಿಮಾ ಪ್ಲ್ಯಾನ್ ಅಂದರೆ ಈ ಟರ್ಮ್ ಪ್ಲ್ಯಾನ್. ಅದೇ ನೀವು ಎಂಡೋಮೆಂಟ್ ಪ್ಲ್ಯಾನಿಗೆ ಹೋದಾಗ ಬೈ ಚಾನ್ಸ್ ನಿಮಗೆ ದುಡ್ಡು ಕಟ್ಟಲಾಗದೆ ಇನ್ಶೂರೆನ್ಸ್ ಪಾಲಿಸಿಯನ್ನು ನೀವು ನಿಲ್ಲಿಸಿಬಿಟ್ರೆ ಬಹಳಷ್ಟು ದುಡ್ಡನ್ನು ಕಂಪನಿ ತನ್ನ ಸೆಳೆದುಕೊಳ್ತದೆ, ನಿಮಗೆ ಕೊಡಬೇಕಾದ ಅಮೌಂಟನ್ನು ತುಂಬ ಕಡಿಮೆ ಕೊಡುತ್ತೆ. ಆದ್ದರಿಂದ ಕೇವಲ ಜೀವ ವಿಮಾ ರಕ್ಷಣೆ ಮಾಡುವಂಥ ವಿಚಾರ ನಿಮ್ಮಲ್ಲಿದ್ದರೆ ಆಗ ನೀವು ಟರ್ಮ್ ಪ್ಲ್ಯಾನನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.